Hi guys, good afternoon. Welcome back to my new vlog guys. ಗೈಸ್ ಇವತ್ತು ವ್ಲಾಗ್ ನಾನು 12:51ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಗುಡ್ ಆಫ್ಟರ್ನೂನ್ ಅಂತ ಹೇಳಿದ್ದು. ಸೊ ತಿಂಡಿ ಆಯ್ತಾ ಗೈಸ್ ಎಲ್ಲರದು? ನಾನು ಇವತ್ತು ಪುಲಾವ್ ತಿಂದು ಸ್ವಲ್ಪ ಕಾಫಿ ಕೊಟ್ಟು ಏನೋ ಸ್ವಲ್ಪ ಡಿಸ್ಕಷನ್ಸ್ ಇತ್ತು ಗೈಸ್. ಹೇಳ್ತೀನಿ ಏನಂತ. ಫುಲ್ ಮೆಸ್ಸಿ ಆಗ್ತಾಯಿದೆ. ಈ ವರ್ಷನೇ ಚೆನ್ನಾಗಿಲ್ಲ ಯಾಕೋ ನನಗೆ. ಪ್ಲ್ಯಾನ್ ಮಾಡ್ದಂಗೆ ಯಾವುದೂ ಆಗ್ತಾಯಿಲ್ಲ. ನೋಡೋಣ, ಗೊತ್ತಾಗುತ್ತೆ ನಿಮಗೆ ಇಷ್ಟರಲ್ಲೇ ಹೇಳ್ತೀನಿ. ಓಕೆ, ಎಸ್, ಕಮಿಂಗ್ ಬ್ಯಾಕ್ ಟು ದ ಅಪ್ಡೇಟ್ಸ್. ಯೂಟ್ಯೂಬ್ ಸ್ಟುಡಿಯೋ ಇಲ್ಲಿ ಬ್ಲರ್ ಕಾಣಿಸ್ತಾ ಇದೆ. ಎಸ್, ಇವಾಗ ಓಕೆ. ನೋ, ಎಸ್, ಟೋಟಲ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ದಾರೆ. 227 ವ್ಯೂಸ್ ಆಗಿದೆ. ವಾಚ್ ಟೈಮ್ ನೋಡಿ 8.2 ಇದೆ. ಸೊ ಇಲ್ಲಿ 4000 ಆಗಬೇಕು. ಯಾವಾಗಾಗುತ್ತೆ ನೋಡೋಣ. ಯೂಟ್ಯೂಬ್ನಲ್ಲಿ ಇಲ್ಲಿ ಹೋದರೆ ಗೈಸ್ ಇಲ್ಲೇ ಅಲ್ಲೇ ಒಂದು ನೋಡಿಸ್ತಾ ಇರುತ್ತೆ ನನಗೆ. ಇದು ಅನ್ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ನಾಳೆ ಹಾಕ್ತೀನಿ. ಸಾರಿ, ಇವತ್ತು ನೋಡಿ 16 ವ್ಯೂಸ್, 34 ವ್ಯೂಸ್, 19 ವ್ಯೂಸ್, 99 ವ್ಯೂಸ್, 36 ವ್ಯೂಸ್. This is about the updates. ಇದು ಅನ್ಲಿಸ್ಟ್ ಆಗಿದೆ ಅಲ್ವಾ? ಅನ್ಲಿಸ್ಟ್ ಆಗಿರೋದನ್ನ ಪಬ್ಲಿಕ್ ಹೇಗೆ ಮಾಡೋದಂತ ತೋರಿಸಲ್ಲ. 3 ಡಾಟ್ಸ್ ಕ್ಲಿಕ್ ಮಾಡಬೇಕು, ಎಡಿಟ್ ಅಂತ ಬರುತ್ತೆ. ಸೊ ಎಡಿಟ್ ಕೊಟ್ಟರೆ, ಸೊ ಇಲ್ಲಿ ಅನ್ಲಿಸ್ಟ್ ಇದೆ ಅಲ್ವಾ, ಇದನ್ನು ಪಬ್ಲಿಕ್ಗೆ ಸೆಲೆಕ್ಟ್ ಮಾಡಿ ಬಿಟ್ಟರೆ ಅಲ್ಲೇ ಇನ್ಸ್ಟೆಂಟ್ ಪಟ್ ಅಂತ ಹೋಗುತ್ತೆ ವೀಡಿಯೋ ಅಷ್ಟೇ. ಅದಕ್ಕೆ ಅನ್ಲಿಸ್ಟ್ ಮಾಡಿ ಇಟ್ಕೊಬೇಕು. ಇದು ನಾನು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಹೇಗೆ ಓಪನ್ ಮಾಡಿದೆ ಅಂತ. ಗೈಸ್, ನಿನ್ನೆ ಕಾಪಿರೈಟ್ ಇಶ್ಯೂ ಹೋಗಿತ್ತು ನಂದು. ಎಲ್ಲ ವೀಡಿಯೋಸ್ಗೂ ಕಾಪಿರೈಟ್ ಅಂತ ಕಳಿಸಿದ್ರು. ನಾನು ಏನಕ್ಕೆ ಅಂತ ಚೆಕ್ ಮಾಡಿದಾಗ ನಂದು ಒಂದು ಇಂಟ್ರೋ ವೀಡಿಯೋ ಇತ್ತು ನೋಡಿ. ಇಂಟ್ರೋ ವೀಡಿಯೋ ಹಾಕ್ತೀನಿ ನಾನು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ. ಸೊ ಅದರಲ್ಲಿ ಒಂದು BGM ಮ್ಯೂಸಿಕ್ ಇದೆ. ಸೊ ಆ ಮ್ಯೂಸಿಕ್ಕು ಲೈಸೆನ್ಸ್ಡ್ ಆಗಿತ್ತು. ಸೊ ಅದನ್ನು ತೊಗೊಂಡು ನಾನು ಹಾಕಿರಲಿಲ್ಲ. ಜಸ್ಟ್ ಫ್ರೀ ಕಾಪಿರೈಟ್ಸ್ ಇಶ್ಯೂ ಇರೋದು, ಅಂದರೆ ಕಾಪಿರೈಟ್ ಇಶ್ಯೂ ಬರಲ್ಲ ಅಂತ ಒಂದಷ್ಟು ಮ್ಯೂಸಿಕ್ಸ್ ಇರುತ್ತೆ. ಅದ್ರಲ್ಲಿ ತೊಗೊಂಡು ಅದನ್ನು ಹಾಕಿದ್ದಿತ್ತು. ಬಟ್ ಅದು ಲೈಸೆನ್ಸ್ಡ್ ಮ್ಯೂಸಿಕ್ ಅನಿಸುತ್ತೆ. ಸೊ ಅದಕ್ಕೆ ಅದು ಕಾಪಿರೈಟ್ ಅಂತ ನೋಡಿಸ್ತಾಯಿದ್ರು. ಸೊ ಅದನ್ನು ರಿಮೂವ್ ಮಾಡಿ ಬೇರೆ BGM ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಇನ್ಸ್ಟೆಂಟಾಗಿ ಅದು ನೋಡಿ ನಾನು ಬೇರೆ BGM ಹಾಕಿದ್ದು. ಇವಾಗ ಆ್ಯಕ್ಚುಲಿ ಪ್ರಿಪೇರ್ ಮಾಡಬೇಕು ನಾನು. ಇಂಟ್ರೋಗೆ ಒಂದು BGM ಚೆನ್ನಾಗಿರೋದು ಹಾಕ್ಕೊಬೇಕು. ಸೊ ವೈಫೈ ಅವ್ರು ಇವತ್ತು ಬರ್ತಾರೆ. ಸೊ ವೈಫೈ ಹಾಕ್ಸ್ಕೊಂಡು ನೋಡೋಣ ಗೈಸ್. ಯಾಕೋ ಎಲ್ಲ ಮೆಸ್ಸಿ ಅನಿಸ್ತಾ ಇದೆ. ಲೈಫೇ ಮೆಸ್ಸಿ ಆಗೋಗಿದೆ. ಅಪ್ಪ, ಏನು ಮಾಡೋದು? ವಿ ಹ್ಯಾವ್ ಟು ಫೇಸ್ ಅಷ್ಟೇ ಅಲ್ಲ. ಫೇಸ್ ಮಾಡೋಣ ಎಲ್ಲನೂ. ನಾವು ಏನೋ ಒಂದು ಪ್ಲ್ಯಾನ್ ಮಾಡ್ತೀವಿ, ಅದು ಇನ್ನೇನೋ ಒಂದಾಗುತ್ತೆ. ನಿಮಗೂ ಹಿಂಗೇನಾ ಗೈಸ್? ನೀವು ಹೇಳಲೇ ಇಲ್ಲ ನನಗೆ ನಿಮಗೆ ಈ ವರ್ಷ ಹೇಗಿದೆ ಅಂತ. ಗೈಸ್, ಇವತ್ತು ಸಿನ್ನ, ಲಕ್ಕಿ, ಟೆಸ್ಲಿ ಎಲ್ಲರೂ ಬರ್ತಾರೆ. ಇವತ್ತು 4-5 ಹೊರಡ್ತಾರೆ ಅವರಲ್ಲಿಂದ. ಎಷ್ಟು ಗಂಟೆ ಲೇಟ್ ಆಗುತ್ತೆ ಅವ್ರು ಬರೋದು. ನಿನ್ನೆ ಅವರಿಬ್ರು ಅಕ್ಕ ಬರ್ತೀವಿ ವಿಡಿಯೋ ಮಾಡಿ, ನಾನೇನೋ ನಿಮಗೆ ತರ್ತೀನಿ ನನ್ನ ತಮ್ಮ ಹೇಳ್ತಾ ಇದ್ದ. ಲಕ್ಕಿ, ಅಕ್ಕ ನಿಮಗೇನೋ ತರ್ತೀನಿ ವ್ಲಾಗ್ ಮಾಡಿ ತೋರಿಸಿ ಅದರಲ್ಲಿ ಅಂತ. ಏನೋ ಒಂದು ತೊಗೊಂಬರ್ತಾನಂತೆ, ವ್ಲಾಗಿಗೆ ಯೂಸ್ ಆಗುವಂಥದ್ದಂತ ಹೇಳ್ದ. ಚಿಕ್ಕವನು ಇನ್ನೂ ಅವನು ಒಂದು 3rd ಸ್ಟ್ಯಾಂಡರ್ಡ್ ಇವಾಗ. ಅವನು ನನ್ನ ತಂಗಿ ಶೀಸ್ ಆನ್ 6th ಇವಾಗ. ನಾವು ನೋಡ್ಕೊಂಡು ಚಿಕ್ಕ ಮಗುವಿಂದ ಬೆಳೆದು ಬಂದಿರೋದು. ಇವಾಗ ಆಲ್ರೆಡಿ 6th 7th ಹಿಂಗೆ ಹೋಗ್ತಾ ಇದ್ದಾರೆ. ಹುಡುಗರು ಬೇಗ ಬೆಳೀತಾರೆ ಗೈಸ್. ನಮ್ಮನೆಯಲ್ಲೇ ಬೆಳೆದಿದ್ದು ಅವರು. ಸಿನ್ನ ನಮ್ಮನೆಯಲ್ಲೇ ಬೆಳೆದಿದ್ದು. ಲಕ್ಕಿನೂ ಹೌದು, 1-2-3 ಇಯರ್ಸ್ವರೆಗೂ. ಬಟ್ ಅವ್ರ ಅಮ್ಮನ ಮಗ ಅವನು. ನನ್ನ ತಂಗಿ ಆ ಥರ ಆತ. ನಮ್ಮ ಕಡೆ ಜಾಸ್ತಿ ಹೋಗ್ಬಿಟ್ಟಿದ್ದಾಳೆ ಅವಳು. ಅವನು ಇರ್ತಾನೆ, ಬೆಳಗ್ಗೆ ಸಂಜೆವರೆಗೂ ಇರ್ತಾನೆ. ನೈಟ್ ಅವ್ರ ಅಮ್ಮನೇ ಬೇಕು ಅವನಿಗೆ. ಸೊ ಇವತ್ತು ಬರ್ತಾರೆ, ಮೀಟ್ ಮಾಡಿಸ್ತೀನಿ. ಆದರೆ ನಾನು ಬ್ಲಾಗ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾಳೆ ಅವ್ರ ಜೊತೆನೇ ವೀಡಿಯೋ ಮಾಡ್ತೀನಿ. ಓಕೆನಾ? ಮನೇಲೇ ಇರ್ತಾರೆ.
ಸಾರಿ ಗೈಸ್, ಮನೇಲೇ ಇರ್ತಾರೆ ನಾಳೆಲ್ಲ, ಬೆಳಗ್ಗೆನೇ ಬರ್ತಿರ್ಬೇಕಾದ್ರೆ. ಇವತ್ತಿನ ನೈಟು ಅವ್ರ ಮನೆ ಇಲ್ಲೇ ಇರೋದು, ನಮ್ಮ ಮನೆಯಿಂದ ವಿತಿನ್ 1 ಕಿಲೋಮೀಟರ್ ಅಷ್ಟೇ. ನೈಟಿಂದ ಅವ್ರ ಮನೆಗೆ ಹೋದರೆ ಬೆಳಗ್ಗೆ ಮೀಟ್ ಮಾಡಿಸ್ತೀನಿ, ಇಲ್ಲ ನಮ್ಮ ಮನೆಗೆ ಬಂದರೆ ನಾನು ವೀಡಿಯೋ ಮಾಡ್ತೀನಿ, ಓಕೆನಾ? ಮತ್ತು ಗೈಸ್, ಇನ್ನೇನು ಸಮಾಚಾರ? ಎಲ್ಲ ಆರಾಮಿದ್ದೀರಾ ತಾನೆ? ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ? ಎಲ್ರಿಗೂ ಕಷ್ಟ ಇರುತ್ತೆ, ಹೌದು, ಬಟ್ ಫೇಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ನನಗೆ ತುಂಬ ಮೆಸ್ಸಿ ಆಗ್ತಾಯಿದೆ, ತಲೆ ಕೆಟ್ಟೋಗಿದೆ ಗೈಸ್. ಯೋಚನೆ ಮಾಡಿ 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 ನಿದ್ದೆನೇ ಬರ್ತಾಯಿಲ್ಲ, ನೈಟ್ ಟೈಮ್ ಹಂಗಾಗಿದೆ. ಯಾರು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಹೇಳ್ತೀನಿ ಏನು ಅಂತ ಇಷ್ಟರಲ್ಲೇ. ಸೂನ್ ಗೈಸ್. ಹಾಂ ಬಂದೆ ಗೈಸ್, ವೈಫೈ ಹಾಕೋರು ಬಂದಿದ್ದಾರೆ, ಬನ್ನಿ ಹೋಗಿ ಹಾಕ್ಸೋಣ. ಗೈಸ್ ಅವರು ಡಾಕ್ಟರ್ ಅದೆಲ್ಲ ಇಸ್ಕೊಂಡು ಹೋದರು, ಸಂಜೆ ಬಂದು ಹಾಕ್ಕೊಡ್ತಾರಂತೆ. ಸೊ ವಿ ಹ್ಯಾವ್ ಟು ವೇಟ್ ಟಿಲ್ ಈವ್ನಿಂಗ್. ಅದೇನೋ ಪ್ಲ್ಯಾನ್ ಇಲ್ಲ ಗೈಸ್, ಸ್ವಲ್ಪ ಬ್ಲೌಸ್ ಸ್ಟಿಚ್ ಕೊಟ್ಟಿದ್ದೆ ಅಲ್ವ, ಅವ್ರು ಕಾಲ್ ಮಾಡಿದರು. ಇವತ್ತು ಹೋಗಿ ಬ್ಲೌಸ್ ಇಸ್ಕೊಂಬರ್ತೀನಿ. ಮತ್ತು ನಾಳೆ ಎಲ್ಲ ಪ್ಯಾಕಿಂಗ್. ಇವತ್ತು ಆ್ಯಕ್ಚುಲಿ LHRಗೆ ಹೋಗ್ಬೇಕಿತ್ತು, ಬಟ್ ಬೇಡ, ಮನೆಯಲ್ಲ ರೆಸ್ಟ್ ಮಾಡೋಣ ಅಂತ. ಅದೇ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಆಗಿತ್ತಲ್ವ, ಅದಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಆಗಿಲ್ಲ. ಮನೇಲೇ ಇದ್ದೀನಿ, ಮನೇಲೇ ಇರ್ತೀನಿ ಇನ್ನೊಂದು 2 ಡೇಸ್. ಭಾನುವಾರದಿಂದ ಇನ್ನು ಫುಲ್ ಓಡಾಟ ಇರುತ್ತೆ, 1 ವೀಕ್. ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೋಗ್ಬೇಕು, ಯಾಕಂದರೆ ಟೈಫಾಯ್ಡ್ ಇವಾಗ ಕಮ್ಮಿ ಆಗಿದೆ ಅಲ್ವಾ, ಜಾಸ್ತಿ ಆಗಿಬಿಟ್ರೆ ಕಷ್ಟ. ಅದಕ್ಕೆ ಆಮೇಲೆ ಮತ್ತೆ ಫ್ರಮ್ ನೆಕ್ಸ್ಟ್ ವೀಕಿಂದ ಬ್ಯಾಕ್ ಟು ಆಫೀಸ್ ಅಂತ, ಬ್ಯಾಕ್ ಟು ಟ್ರಾವೆಲಿಂಗ್ ಅಂತಾರಲ್ಲ ಹಂಗೆ ಆಫೀಸಿಗೆ ಹೋಗಬೇಕು. ನಾನು ನ್ಯೂ ಕಂಪ್ನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಹೊಸ ಕಂಪ್ನಿಗೆ ಮಂಡೆಯಿಂದ. ಅಲ್ಲೇ ಅಂದರೆ ನಮ್ಮ ಆಫೀಸ್, ಹಳೆ ಆಫೀಸ್ ಇತ್ತಲ್ವ, ಅಲ್ಲಿಂದ ಒಂದು ಸ್ವಲ್ಪ ಆಚೆ ಅಷ್ಟೇ. ಪ್ಲೀಸ್ ಆ್ಯಕ್ಚುಲಿ ನಾನು ಜಾಬ್ ಏನಕ್ಕೆ ಚೇಂಜ್ ಮಾಡಿದೆ ಅಂದರೆ, ಪ್ರೊಜೆಕ್ಟ್ಸ್ ಇಲ್ಲ ಅದು ಇದು ಅಂತ ಏನಿಲ್ಲ. ಕಂಪನಿ ಅಂದಮೇಲೆ ಕಷ್ಟದಲ್ಲಿರಬೇಕು, ಸುಖದಲ್ಲೂ ಇರಬೇಕು, ದಟ್ ಐ ಅಗ್ರಿ. ಬಟ್ ನನಗೇನು ಕಲಿಯೋಕ್ಕಾಗ್ತಾಯಿಲ್ಲ ಗೈಸಲ್ಲಿ. ಇವಾಗ ಸುಮ್ಮನೆ ಹೋಗಬೇಕು, ಕೂತ್ಕೊಬೇಕು, ಸುಮ್ಮನೆ ಬರಬೇಕಂದ್ರೆ ಹಿಂಗಾಗುತ್ತೆ ಇಲ್ಲಿ ಡೈಲಿ. ವೀಕ್ಲಿ ಒನ್ ಆರ್ 2 ಡೇಸ್ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು, ಬಟ್ ಡೈಲಿ ಹೋಗ್ಬೇಕು, ಸುಮ್ಮನೆ ಕೂರ್ಬೇಕು ಬರಬೇಕು, ಏನೂ ಇಲ್ಲ ಅಂತ ಹೇಳಿದ್ರೆ ನಂಗೆ ಆ ಥರ ಟೈಮ್ ವೇಸ್ಟ್. ನನ್ನ ಪ್ರಿಷಿಯಸ್ ಟೈಮ್, ನನ್ನ ಟೈಮಿಗೆ ತುಂಬ ವ್ಯಾಲ್ಯೂ ಮಾಡ್ತೀನಿ. ನನ್ನ ಪ್ರಿಷಿಯಸ್ ಟೈಮ್ ನಾನು ಆ ಥರ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದು ಹಾಗಾಗಿ ನಾನು ಇವಾಗ ಬೇರೆ ಕಂಪ್ನಿಗೆ ಹೋದರೆ ಇನ್ನೂ ಕಲಿಯೋದು ಸಿಗುತ್ತೆ ನನಗೆ, ತುಂಬ ಕಲಿಯೋದಿದೆ. ನಿಮ್ಗೆ ಗೊತ್ತು ಎಷ್ಟು ಕಲಿಯೋದಿದೆ ಅಂತ, ಡೇ ಬೈ ಡೇ ಕಲಿತಾ ಹೋಗ್ತೀವಿ ಏನಾದರೂ ಒಂದು. ಸೊ ಅದಕ್ಕೆ ನಾನು ಕಂಪ್ನಿ ಚೇಂಜ್ ಮಾಡೋಣ ಅಂತ ಗೊತ್ತಿರೋರಿದ್ದಾರೆ ಒಬ್ಬರು. ಸೊ ಅವರಿಗೆ ವಿಚಾರಿಸಿದಾಗ ಅವ್ರಿಗೆ ಓಕೆ ನಮ್ರತ ವಿಲ್ ಕ್ಯಾಚಪ್ ಅಂತ ಹೇಳಿದ್ರು. ಯಾಕೆ ಮಂಡೆಯಿಂದ ಫ್ರಮ್ ಫೆಬ್ 16 ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲಸ್ ಏನೋ ಫೆಬ್ 14 ಪ್ಲ್ಯಾನ್ಸು ಎಲ್ಲರದು. ಕಳ್ಳರು ನೀವೆಲ್ಲ, ಯಾರೂ ಹೇಳಲ್ಲ ಅಲ್ವಾ, ಮನೇಲಿ ಗೊತ್ತಾಗ್ಬಿಟ್ರೆ ಅಂತ. ಗೈಸ್, ಯಾರ್ಯಾರು ರಿಲೇಷನ್ಶಿಪ್ಪಲ್ಲಿದ್ದೀರಾ, ರಿಲೇಷನ್ಶಿಪ್ಪಲ್ಲಿರೋರು ರೆಡ್ ಹಾರ್ಟ್ ಕಮೆಂಟ್ ಮಾಡಿ. ರಿಲೇಷನ್ಶಿಪ್ಪಲ್ಲಿ ಇಲ್ಲದೆ ಇರೋರು ಯಾವ ಕಲರು? ನಂಗೆ ಸ್ವಲ್ಪ ಇಮೋಜೀಸ್ ಇದರಲ್ಲೆಲ್ಲ ಸ್ವಲ್ಪ ನನಗೆ ನಾಲೆಡ್ಜ್ ಕಡಿಮೆ. ಹಾಂ, ರಿಲೇಷನ್ಶಿಪ್ಪಲ್ಲಿರೋರು ರೆಡ್ ಹಾರ್ಟ್ ಕಳಿಸಿ, ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅನ್ನೋರು ಗ್ರೀನ್ ಹಾರ್ಟ್. ಓಕೆ, ಮತ್ತು ಎಷ್ಟು ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿದ್ದೀರಾ, ನಿಮ್ಮ ಲವ್ ಸ್ಟೋರಿ ಎಲ್ಲ ಹೇಳಿ. ಆದರೆ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ. ಮದುವೆ ಆಗಿರೋರು ಬ್ಲ್ಯಾಕ್ ಹಾರ್ಟ್ ಕಳಿಸಿ, ಓಕೆನಾ? ಏನಕ್ಕಾದ್ರೆ ಗೊತ್ತಿರೋದು ನಿಮಗೆ, ಮದುವೆ ಆದಮೇಲೆ, ಆ್ಯಕ್ಚುಲಿ ಮದುವೆ ಆದಮೇಲೆ ಲೈಫ್ ಗೊತ್ತಾಗುತ್ತೆ ಅಂತಾರಲ್ವ, ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಮದುವೆ ಆಗಿರೋರು ಹೇಳಿ ನಿಮ್ಮ ಲೈಫ್ ಹೇಗಿದೆ ಅಂತ. ರೆಡ್ ವಿತ್ ಬ್ಲ್ಯಾಕ್ ಕಳಿಸಿದ್ರೆ ಮದುವೆ ಆಗಿ ಖುಷಿಯಾಗಿಲ್ಲದೆ ಇರೋರು ಅಂತ, 2 ರೆಡ್ ಹಾರ್ಟ್ ಕಳಿಸಿದ್ರೆ ಮದುವೆ ಆಗಿ ಖುಷಿಯಾಗಿರೋರು ಅಂತ. 2 ಹಾರ್ಟ್ಸ್, 2 ರೆಡ್ ಹಾರ್ಟ್ಸ್. ಓಕೆನಾ? ಇದು ನೀಟಾಗಿ ಕೇಳಿಸ್ಕೊಂಡು ಕಮೆಂಟ್ ಮಾಡಿ. ಎಷ್ಟು ಟೈಮು 1:21 ಆಗಿದೆ. ಊಟ ಮಾಡಿಕೊಂಡು ಬರ್ತೀವಿ. ಓಕೆ ಗೈಸ್, ಊಟಕ್ಕೆ ಅನ್ನ, ಸಾಂಬಾರು, ಹಪ್ಪಳ. ಗೈಸ್, ನನಗೆ ಈ ಥರ ರೈಸ್ ಬಿಟ್ಟರೆ ಬೇರೆ ರೈಸ್ ತಿನ್ನೋಕ್ಕೆ ಆಗ್ತಾಯಿಲ್ಲ, ಗೊತ್ತಿಲ್ಲ ಏನಕ್ಕಂತ. ಗೈಸ್, ನಿಮ್ದೆಲ್ಲರದ್ದು ಊಟ ಆಯಿತಾ? ಊಟ ಮಾಡ್ಕೊಂಡು ಬರಲಾ? ಒಂದು 10 ಮಿನಿಟ್ಸ್ ಬರ್ತೀನಿ. ಓಕೆ ಗೈಸ್, ಊಟ ಆಯ್ತು. ಇವಾಗ ಸಾಂಬಾರು ತಕ್ಕದಾಗಿತ್ತು, ಅದಕ್ಕೆ ಒಂಚೂರು ಮೊಸರಿದ್ದು ಬಿಟ್ಟಿದ್ದರೆ ಕೇಳಲಿಲ್ಲ ನಾನು, ಹಂಗೆ ತಿಂದೆ ಅನ್ನ ಸಾಂಬಾರು ಅಷ್ಟೇ. ಗೈಸ್, ಏನು ಗೊತ್ತಾ, ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಇಲ್ಲಿ ಕಣ್ಣು ಹತ್ರ ನನಗೆ ನರ್ವ್ಸ್ ಕಾಣಿಸ್ತಾ ಇದೆಯಂತೆ. ಅದು ನನಗೆ ಮಾತ್ರ ಹೇಗಿದೆಯಾ ಅಥವಾ ಎಲ್ರಿಗೂ ಹೀಗೆ ಗೊತ್ತಿಲ್ಲ. ನೋಡಿ ನಿಮ್ದು ಹೇಗಿದೆ ಹೇಳಿ ನನಗೆ. ಗೈಸ್, ವೀಡಿಯೋಸ್ ಎಡಿಟ್ ಮಾಡೋದಿದೆ, ಈ ವಿಡಿಯೋನ ಎಡಿಟ್ ಮಾಡಬೇಕು ನಾನು. ಸೊ ಎಡಿಟ್ ಮಾಡಿಕೊಂಡು ಸಂಜೆ ಸಿಗ್ತೀನಿ. ಓಕೆ, ಹಾಯ್ ಗೈಸ್, ಗುಡ್ ಈವ್ನಿಂಗ್.
ವೀಡಿಯೋಸೆಲ್ಲ ಎಡಿಟ್ ಮಾಡಿದೆ. ಅದಕ್ಕೆ ಸ್ವಲ್ಪ ವಾಕ್ ಮಾಡೋಣ ಅಂತ ಈಚೆ ಬಂದೆ. ಸನ್ಸೆಟ್ ನೋಡೋಣ. ಸ್ವಲ್ಪ ಸನ್ಸೆಟ್ ಕಾಣೋದು ಆ್ಯಕ್ಚುಲಿ, ಬಟ್ ಸ್ವಲ್ಪ ಬಿಸಿಲಲ್ಲಿ ಓಡಾಡೋಣ ಅಂತ ಬಂದೆ. ಏನಕ್ಕೆ ಅಂತ ಹೇಳಿದ್ರೆ ಕಡಿಮೆ ಆಗಬೇಕಲ್ಲ ಗೈಸ್, ಇದು ಕಡಿಮೆನೇ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಸ್ಟೀಮ್ ತೊಗೊಳಂಗಿಲ್ಲ, ಸ್ವಲ್ಪ ರ್ಯಾಷಸ್ ಆಗುತ್ತೆ ಇಲ್ಲಿ ಎಲ್ಲ. ಅದಕ್ಕೆ ಬಿಸಿಲಲ್ಲಿ ಒಂಚೂರು ವಾಕ್ ಮಾಡಿಬಿಟ್ರೆ ಪ್ರಾಬಬ್ಲಿ ಕಡಿಮೆ ಆಗ್ಬೋದು ಅಂತ ಬಂದೆ. ಆ್ಯಸ್ ಯೂಶುವಲ್ ಪಾರ್ಕಲ್ಲಿ ಯಾರೂ ಇಲ್ಲ, ಎಲ್ಲ 5 o'clock ಮೇಲೆ ಬರ್ತಾರೆ, 5:30 ಮೇಲೆ. ಅದಕ್ಕೆ ಅಷ್ಟರಲ್ಲಿ ಒಂಚೂರು ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಮನೆಯಲ್ಲೇ ಇದ್ದು ಗೈಸ್ ಏನು ಗೊತ್ತಾ, ಮೈಕ್ ಆಫ್ ಆಗೋಗಿತ್ತು ಅವಾಗಲ್ಲ. ಇವಾಗ ಆನ್ ಇದೆಯಾ? ಆನ್ ಇದೆ. ಚಾರ್ಜ್ ಖಾಲಿ ಹೋಗಿದೆ, ಆಫ್ ಆಗೋಗಿತ್ತು. ಅದಕ್ಕೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಮೈಕ್ ಎತ್ಕೊಂಡು ಬಂದೆ. ಹಾಂ ಗೈಸ್, ಏನು ಹೇಳ್ತಿದ್ದೆ, ಮನೆಯಲ್ಲೇ ಇದ್ದರೆ ಎದ್ದು ವಾಕ್ ಮಾಡಲ್ಲ, ಎಲ್ಲೂ ವಾಕ್ ಮಾಡಲ್ಲ. ಇವಾಗ ವ್ಲಾಗ್ಸ್ ಮಾಡ್ತಾ ಇದ್ದೀನಲ್ವಾ, ಸೊ ವ್ಲಾಗ್ಸ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಬೆಡ್ ಮೇಲೆ. ಅದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಒಂದು 10-15 minutes ವಾಕ್ ಮಾಡಿ ಹೊರಡುವ ಮನೆಗೆ ಅಲ್ವಾ. ನೆಕ್ಸ್ಟ್ ವೀಕಿಂದ ವರ್ಕ್ ಗೈಸ್. ನಿಮಗೆಲ್ಲ ಗೊತ್ತಿಲ್ಲ, ಐ ಡೋಂಟ್ ನೋ. ನಾನೇನು ವರ್ಕ್ ಮಾಡ್ತೀನಂದರೆ, ಡೆಸಿಗ್ನೇಷನ್ ಬಂದು HR ಮ್ಯಾನೇಜರ್. ನಾವು ಓವರ್ಸೀಸ್ ರೆಕ್ರೂಟ್ಮೆಂಟ್ ಮಾಡೋದು, ಓಕೆನಾ. ಅಬ್ರಾಡ್ಸಿಗೆ ಅಂದರೆ ಜಪಾನ್, ದುಬೈ, ಫಿನ್ಲ್ಯಾಂಡ್. ಪ್ಯಾರೆಟ್ ಹೋಗ್ತಾ ಇದೆ ಚೆನ್ನಾಗಿ. ಜಪಾನ್, ದುಬೈ, ಫಿನ್ಲ್ಯಾಂಡ್ 3 ಕಂಟ್ರೀಸ್ಗೂ ನಾವು ಸ್ಟೂಡೆಂಟ್ಸ್ನ ರೆಕ್ರೂಟ್ ಮಾಡ್ತೀವಿ. ಸ್ಟೂಡೆಂಟ್ಸ್ ಮತ್ತು ವರ್ಕ್ ಅಂತ ಬಂದರೆ ನಿಮ್ಗೆ ವರ್ಕನ್ನು ಅಲ್ಲಿ ಲೊಕೇಟ್ ಮಾಡ್ತೀವಿ. ಇಲ್ಲ ನೀವು ಹೈಯರ್ ಸ್ಟಡೀಸ್ ಮಾಡಬೇಕು ಅಂದರೆ ಅದಕ್ಕೂ ವಿ ಆರ್ ಹಿಯರ್ ಟು ಹೆಲ್ಪ್. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮೇಲ್ ID ಕಳಿಸಿ, ಅಥವಾ ಕಾಂಟ್ಯಾಕ್ಟ್ ನಂಬರ್ ಬೇಡ, ಕಮೆಂಟ್ಸ್ ಅಲ್ವಾ, ಸೊ ಎಲ್ಲರೂ ನೋಡ್ತಾರೆ. ಸೊ ಮೇಲ್ ID ಅಥವಾ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹಾಕಿ ನಾನು ನಿಮ್ಮನ್ನು ರೀಚ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಹೇಳಿ ಗೈಸ್, ಆಮೇಲೆ ನಾನು ಹೇಳ್ತೀನಿ ಏನು ಮಾಡೋದು ಅಂತ, ಓಕೆನಾ. ಸೊ ದಿಸ್ ಈಸ್ ಅಬೌಟ್ ಮೈ ವರ್ಕ್. ಮತ್ತು ಗೈಸ್, ಕಾಫಿ ಆಯಿತಾ, ಟೀ ಆಯಿತಾ? ಕಾಫಿ ಲವರ್ಸ್ ಎಷ್ಟು ಜನ ಇದ್ದೀರಾ? ಟೀ ಲವರ್ಸ್ ಎಷ್ಟು ಜನ ಇದ್ದೀರಾ? ನನಗೆ ಕಾಫಿ, ಟೀ ಎರಡೂ ಇಷ್ಟ, ಎರಡೂ ಕುಡಿತೀನಿ. ಬಟ್ ಬ್ಲ್ಯಾಕ್ ಕಾಫಿ ತುಂಬ ಇಷ್ಟ ನನಗೆ. ಐ ಪ್ರಿಫರ್ ಬ್ಲ್ಯಾಕ್ ಕಾಫಿ. ಇವಾಗ ಸ್ವಲ್ಪ ನಾನು, ಯಾಕಂದರೆ ಮಿಲ್ಕ್ ನನಗೆ ಸ್ವಲ್ಪ ಅಲರ್ಜಿ ಇದೆ. ಮಿಲ್ಕ್ ತೊಗೊಂಡ್ರೆ ಆಕ್ನೈಸ್ ಬರುತ್ತೆ, ಅದಕ್ಕೆ ಬ್ಲ್ಯಾಕ್ ಕಾಫಿ. ಬಟ್ ಹುಷಾರಿಲ್ಲ, ಅದು ಇದು ಏನಿಲ್ಲ ಅಂದಾಗ ಮಿಲ್ಕ್ ಕಾಫಿ ಕುಡಿತೀನಿ. ಹೊರಗಡೆ ಹೋದಾಗ ಟೀನೂ ಇಷ್ಟ ನನಗೆ, ಕಾಫಿನೂ ಇಷ್ಟ, ಟೀನೂ ಸಖತ್ ಇಷ್ಟ, ಎರಡೂ ಇಷ್ಟ. ಬ್ಲ್ಯಾಕ್ ಕಾಫಿ ಇಷ್ಟ. ಗೈಸ್, ಕನ್ಫ್ಯೂಸ್ ಮಾಡ್ತಾ ಇದ್ದೀನ ನಾನು ನಿಮಗೆ? ಅಂದರೆ 3 ಇಷ್ಟ ಅಂತ. ಮತ್ತು ನೈಟ್ ಟೈಮ್ ಇವಾಗ ಸ್ವಲ್ಪ ಮಿಲ್ಕ್ ಕುಡಿತಾ ಇದ್ದೀನಿ, ಟರ್ಮರಿಕ್ ಜಿಂಜರ್. ಸರ್ ಎಷ್ಟು ಚೆನ್ನಾಗಿದೆ ಗೈಸ್. ಇಲ್ಲಿ ಸ್ನೇಕ್ಗಳಿದ್ದಾವೆ ಹೊರಗಡೆ, ಇದೆಲ್ಲ ಓಡಾಡುತ್ತೆ. ಅದಕ್ಕೆ ನಮ್ಮನೇಲಿ ಸ್ವಲ್ಪ ಬೈತಾರೆ, ಈಚೆ ಹೋಗ್ಬೇಡ ವಾಕ್ ಮಾಡೋಕ್ಕೆ, ಇಲ್ಲೇ ಮಾಡ್ಕೊ ಅಂತ. ಬಟ್ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ನೋಡಿ, ಪಾರ್ಕೆಲ್ಲ ಕ್ಲೀನ್ ಮಾಡಿದ್ದಾರೆ, ಏನಿಲ್ಲ. ಎಲ್ಲ ಸಿಕ್ಕಿದ್ರೆ ಮಾತಾಡ್ಸಿ ಕಳ್ಸೋಣ ಅಲ್ವಾ. ಸಬ್ಸ್ಕ್ರೈಬ್ ಮಾಡಿ ಅಂತ ಅವ್ರಿಗೆ ಹೇಳಿ ಕಳ್ಸೋದು, ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೈಸ್. ಎಲ್ಲರೂ ನನ್ನ ವ್ಲಾಗ್ಸ್ ನೋಡ್ತಾ ಇರಿ. ಆ್ಯಕ್ಚುಲಿ ವ್ಯೂಸ್ ಜಾಸ್ತಿ ಬರ್ತಾಯಿದೆ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಯಾರು, ಕಳ್ಳರು ನೀವು. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ತಮ್ಮ ಚಿಕ್ಕವನು ಅವ್ರ ಫ್ರೆಂಡ್ಸ್ಗೆಲ್ಲ ಕಳಿಸಿದ್ದಾನಂತೆ, ನಮ್ಮ ಅಕ್ಕ ವ್ಲಾಗ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದ. ಅಕ್ಕ ನನ್ನ ಫ್ರೆಂಡಿಗೆ ಕಳಿಸಿದ್ದೀನಿ ಅಂತ, ಗೊತ್ತಾ. ಸೊ ನೀವು ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ ಗೈಸ್. ವಾಚರ್ಸ್ ಮಾಡಿ ಬೇಗ 4000 ವಾಚರ್ಸ್ ಆಗಬೇಕು. ಇವಾಗ 8.1 ಏನೋ ಇತ್ತು ತಾನೇ ಬೆಳಗ್ಗೆ. 8.1. ಅದು 4000 ಆಗೋದು ಯಾವಾಗ? 4000 ಮಾಡಿ ಬೇಗ, ಸಬ್ಸ್ಕ್ರೈಬ್ ಮಾಡಿ. 1000 ಆಗ್ಬೇಕು ಸಬ್ಸ್ಕ್ರೈಬು. 3 ಮಂತ್ಸಲ್ಲಿ ನಂಗೆ ಗೊತ್ತಿಲ್ಲ, ನಂಗೆ ಮಾನಿಟೈಸ್ ಮಾಡಿಸ್ಕೊಡಿ ಚಾನಲ್ ಅಷ್ಟೇ, ಓಕೆನಾ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ನಿಮಗೂ ಮಾಡ್ತಾರಾ ಅಂತ ಅನ್ಕೋಬೇಡಿ ಗೈಸ್. ನಾನು ಮಾತಾಡೋದೇ ಹೀಗೆ, ಸ್ಟ್ರೇಟ್ ಫಾರ್ವರ್ಡ್. ಏನಾದರೂ ಅಷ್ಟೇ ಹಿಂಗೆ ಹೇಳ್ತೇನೆ ಸ್ಟ್ರೇಟಾಗೆ.
ಯಾ ಗೈಸ್, ಮತ್ತೆ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸ್ಕಿನ್ ಇಸ್ ಗ್ಲೋಯಿಂಗ್. ನಾನೇನು ಮೇಕಪ್ ಮಾಡಿಲ್ಲ ಗೈಸ್, ಸ್ಕಿನ್ ಕೇರ್ ಅಷ್ಟೇ. ಸ್ಕಿನ್ ಕೇರ್ ಮಾಡಿದ್ದೀನಿ ಗೈಸ್. ಎಲ್ಲರೂ ನೋಡಿದ್ರಾ ನಂದು ಮಾರ್ನಿಂಗ್ ಸ್ಕಿನ್ ಕೇರ್, ಗೋ ಟು ಬೆಡ್ ಸ್ಕಿನ್ ಕೇರ್ ನೋಡಿದ್ದೀನಿ ಅನ್ಕೊತೀನಿ ವಿಡಿಯೋ. ಮೇಕಪ್ ವಿಡಿಯೋನು ಒಂದಿನ ಮಾಡಿಕೊಡ್ತೀನಿ, ಓಕೆನಾ? ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಹೇಗೆ ಮೇಕಪ್ ಮಾಡ್ತೀನಿ ಅಂತ. ಗೈಸ್ ಕೈ ನೋವು ಬರ್ತಾ ಇದೆ, ಫೋನ್ ಹಿಡ್ಕೊಂಡು ಹಿಂಗೆ ಹಿಡ್ಕೊಳ್ಳ ರೈಟ್ ಸೈಡಿಗೆ. ಇದೆಲ್ಲ ಪ್ರಾಪ್ಸ್ ಎಲ್ಲ ನಾನು ಯೂಸ್ ಮಾಡಲ್ಲ ಗೈಸ್. ಜಿಮ್ಗೆ ಹೋಗಬೇಕು, ಬಟ್ ನಂಗೆ ಇಷ್ಟ ಆ್ಯಕ್ಚುಲಿ ಜಿಮ್ಗೆ ಹೋಗೋಕ್ಕೆ, ಬಟ್ ಹೋಗಲ್ಲ. ಹುಡುಗರು ಇರ್ತಾರೆ ಅಲ್ವಾ, ಅದಕ್ಕೆ ಜಾಸ್ತಿ ಹುಡುಗರೇ ಇರ್ತಾರೆ ಅಲ್ಲಿ. ದಟ್ಸ್ ವೈ ನೋ ಜಿಮ್. ಮನೇಲೆ ಸ್ವಲ್ಪ ಥ್ರೆಡ್ಮಿಲ್ ಅದು ಇದು ಹಾಕ್ಕೊಂಡು ಮಾಡಬೇಕು. ಸದ್ಯಕ್ಕೆ ಏನು ಪ್ಲ್ಯಾನ್ಸ್ ಇಲ್ಲ ಆ ಥರ. ಯಾಕಂದರೆ ಫಿಟ್ಟಾಗಿದ್ದೀನಿ ನಾನು, ಫಿಟ್ ಆ್ಯಂಡ್ ಸ್ಟ್ರಾಂಗ್. ಸಣ್ಣ ಇದ್ದೀನಿ ನಾನು, ಸ್ವಲ್ಪ ಒಂಚೂರು ದಪ್ಪ ಆಗ್ಬೇಕು ಇವಾಗ. ಚಳಿ, ನಾನು ಕಾಟನ್ ಇಟ್ಕೊಂಡು ಬಂದಿಲ್ಲ, ಸ್ವಲ್ಪ ಚಳಿ ಫೀಲ್ ಆಗ್ತಾ ಇದೆ. 2 days ಇದೆ ಟ್ರಿಪ್ಪಿಗೆ. ಓಕೆ, ನಮ್ಮ ಮನೇಲಿ ಹಿಂಗೆ ಅಂದ್ಬಿಟ್ರೆ ಅಷ್ಟೇ, ಚಳಿ ಆಗ್ತಾ ಇದೆಯಾ ಅಂತ. ಬಿಸಿಲಿದೆ ಗೈಸ್, ಬಟ್ ಚಳಿ ಆಗ್ತಾ ಇದೆ. ಅಲ್ಲಿ ಹೋದ್ಮೇಲೆ ಹಿಂಗಿರುತ್ತೆ ಏನೋ ಗೊತ್ತಿಲ್ಲ. ನಾನು ಹೋಗ್ತಾ ಇರೋದು ಕೋಲ್ಡ್ ಇರುವಂತಹ ಏನಂತಾರೆ ಚಳಿ ಪ್ರದೇಶ, ಅದಕ್ಕೆ. ಬಿಸಿಲೇನೋ ಬಿತ್ತು, ಸೌಂಡ್ ಆಯಿತು, ಏನಂತ ಗೊತ್ತಿಲ್ಲ. ಈ ಮರದಲ್ಲಿ ಏನೂ ಇಲ್ಲ ಗೈಸ್. ನನಗೆ ಮರಗಳು ಕಂಡುಹಿಡಿಯೋಕ್ಕೆ ಬರಲ್ಲ. ತೆಂಗಿನ ಮರ ಗೊತ್ತು, ಬ್ಯಾನಿಯನ್ ಟ್ರೀ ಗೊತ್ತು, ನುಗ್ಗೆ ಸೊಪ್ಪು ಅಂತಾರಲ್ಲ ಅದು ಗೊತ್ತು. ಇಲ್ಲೇ ಇದೆ ನುಗ್ಗೆ ಸೊಪ್ಪು ಮರ ಗೊತ್ತು. ಬೇರೆ ಯಾವ ಮರಗಳು ಅಷ್ಟು ಗೊತ್ತಿಲ್ಲ, ಕಂಡುಹಿಡಿಯೋಕ್ಕೆ ಬರಲ್ಲ ನನಗೆ. ಮರಗಳು ಗಿಡಗಳು ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಹೂದಂತೂ ಕೇಳೋಕ್ಕೆ ಹೋಗ್ಬೇಡಿ, ಹೂವಿನ ಗಿಡಗಳು ಗೊತ್ತಿಲ್ಲ. ಹೂ ಇದ್ದರೆ ಕಂಡುಹಿಡಿತೀನಿ, ರೋಸು ಜಾಸ್ಮಿನ್ ಇದೆಲ್ಲ ಕಂಡುಹಿಡಿತೀನಿ. ಅದು ಗಿಡ ನೋಡಿದ್ರೆ ಕಂಡುಹಿಡಿಯೋಕ್ಕೆ ಬರಲ್ಲ. ಸ್ವಲ್ಪ ಇನ್ನೊಂದು 2 ರೌಂಡ್ ಹೊಡೆದು ಮನೆಗೆ ಹೋಗೋಣ, ಓಕೆನಾ? ವಿಡಿಯೋ ಕರೆಕ್ಟಾಗಿ 6 o'clock ಅನ್ಲಿಸ್ಟ್ ಮಾಡಿದ್ದೀನಿ ಅಲ್ವಾ, ಪಬ್ಲಿಕ್ ಮಾಡಬೇಕಾದಷ್ಟೇ. ಪಬ್ಲಿಕ್ ಮಾಡಿದ್ರೆ ಡನ್ ವಿತ್ ಡೇ. ಇವತ್ತಿದೆ ಗೈಸ್. ವೈಫೈ ಅವ್ನು ಬಂದೇ ಇಲ್ಲ ಇನ್ನೂ. ಸಂಜೆ ಬರ್ತೀನಿ ಅಂತ ಹೇಳಿದ್ದು, ಸಂಜೆ ಆಯಿತು, ಇನ್ನೂ ಬಂದಿಲ್ಲ. ಎಕ್ಸ್ಕ್ಯೂಸ್ ಮೀ ಗೈಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಓಕೆನಾ? ಎಲ್ಲರೂ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ, ಓಕೆನಾ? ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ನಾಳೆ ಇಬ್ಬರು ಚಿಕ್ಕವ್ರು ಇರ್ತಾರೆ, ಪುಟಾಣಿಗಳು. ನಾಳೆ ಸಿಗ್ತೀನಿ ಗೈಸ್. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್ ಗೈಸ್, stay with me, see you tomorrow, bye bye.